ಪ್ರಾರಂಭ ಮಾಡಿದ್ದೀವಿ. ಜನ ಎಲ್ಲ ಕ್ಯೂರಿಯಾಸಿಟಿ ತರ ನೋಡ್ಬೇಕು, ವಿತ್ ಡಾಕ್ಯುಮೆಂಟ್ ಸಮೇತ ಬರ್ತೀವಿ. ನಮ್ಮ ಜನರಿಗೆ ನಾನು ವಿನಂತಿ ಮಾಡ್ತೀನಿ, ನಮ್ಮ ಕ್ಷೇತ್ರದ ಜನರಿಗೆ, ರಾಜಕೀಯ ಅನ್ನೋದು ಒಂದು ಕಡೆ, ಕ್ಷೇತ್ರದ ಆಸ್ತಿಯನ್ನು ಉಳಿಸ್ಲಿಕ್ಕೆ ದಯಮಾಡಿ ಹೊರಗಡೆ ಬನ್ನಿ. ನಮ್ಮ ಕ್ಷೇತ್ರದ ಜನರ ದುಡ್ಡನ್ನು ಉಳಿಸ್ಲಿಕ್ಕೆ ದಯಮಾಡಿ ಹೊರಗಡೆ ಬನ್ನಿ. ನೋಡ್ತೀವಿ ನೀವು ಬೇಕಾ ಇದು ಸರ್ವಾಧಿಕಾರ ನಮ್ಮ ಕ್ಷೇತ್ರದಲ್ಲಿ ಬೇಕಾ? ಈ ಎಲ್ಲ ಅಧಿಕಾರಗಳನ್ನ ದುರುಪಯೋಗ ಮಾಡಿಕೊಂಡು ಸರ್ಕಾರದ ಆಸ್ತಿ ಸಾರ್ವಜನಿಕರ ದುಡ್ಡನ್ನು ಇದಕ್ಕೆ ಲೂಟಿ ಮಾಡ್ತಾ ಇದ್ದಾರಲ್ಲ, ನೀವು ಇದಕ್ಕೆಲ್ಲ ಬೆಂಬಲ ಕೊಡ್ತೀರಾ? ಬಿಜೆಪಿಯವರು ಸುಮ್ಮನೆ ಇದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ ನೀವು. ಕಾಲಾಯ ತಸ್ಮೈ ನಮ್ಮ ಕಾಲ ಬಂದಾಗ ಎಲ್ಲವೂ ಅದಕ್ಕೆ ಉತ್ತರ ಕೊಡುತ್ತೆ. ಕೆಜಿಎಫ್ ನಗರದಲ್ಲಿ ಈಗಿರ್ತಕ್ಕಂಥ ಅಂಗಡಿಗಳು, ಮಳಿಗೆಗಳು ಸುಮಾರು 1600 ಅಂಗಡಿಗಳಿದೆ. ಅದು MG ಮಾರ್ಕೆಟ್ ಇರ್ಬೋದು ಮತ್ತು ಆಂಡರ್ಸನ್ ಪೇಟೆ ಮಾರ್ಕೆಟ್. ಇದರಲ್ಲಿ ಅಂಗಡಿಗಳ ವಹಿವಾಟು ನಡೀತಕ್ಕಂಥದ್ದು ಸುಮಾರು 600 700 ಅಂಗಡಿ. ಇನ್ನು ಉಳಿದಿದ್ದೆಲ್ಲ ಖಾಲಿಯಾಗೇ ಇದೆ. ಖಾಲಿ ಇರೋದಕ್ಕೆ ಕಾರಣ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ನಗರಸಭೆಯವರು ಒದಗಿಸಿಲ್ಲ. ಆದರೆ ಈ ಕ್ಷೇತ್ರದ ಶಾಸಕರು ಆ ಕಡೆ ಗಮನ ಹರಿಸ್ತಿಲ್ಲ. ಅದನ್ನ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಆ ಅಂಗಡಿ ಮಳಿಗೆ ಮಾಲೀಕರಿಗೆ ಅಂಗಡಿ ನಡೆಸಕ್ಕೆ ಕೊಟ್ಟಿದ್ರೆ ಇವತ್ತು ಅದು ಕೂಡ ಅಲ್ಲಿ ವ್ಯಾಪಾರ ಆಗ್ತಾ ಇತ್ತು. ಇದು ಬಹಳ ಹಿಂದಿನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಮಳಿಗೆಗಳು. ಇದು MG ಮಾರ್ಕೆಟಲ್ಲಿ ಒಂದಷ್ಟು ಅಂಗಡಿಗಳು ವ್ಯಾಪಾರ ಆಗ್ತಾ ಇದೆ, ಆಂಡರ್ಸನ್ ಪೇಟೆಯಲ್ಲೂ ಕೂಡ ಅಷ್ಟೇ. ಆದರೆ ಆ ಮಳಿಗೆಗಳನ್ನು ರಿನೋವೇಷನ್ ಮಾಡಿ ಅಲ್ಲಿ ಕರೆಂಟ್ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಬೀದಿ ಲೈಟ್ ಇರ್ಬೋದು, ರಸ್ತೆಗಳಿರ್ಬೋದು, ಇವೆಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ರೆ ಅದೇ ಅಂಗಡಿಗಳು ನಮ್ಮ ಕ್ಷೇತ್ರಕ್ಕೆ ಸಾಕಾಗಿರುತ್ತೆ. ಬಹುಶಃ ನಮ್ಮ ಕ್ಷೇತ್ರದಲ್ಲಿ ಪಾಪ್ಯುಲೇಷನ್ 2011ರಲ್ಲಿ 2,55,000 ಜನ ಇದೆ. ಈಗ 2,01,000 ಜನ ಇಳಿದ್ಬಿಟ್ಟಿದ್ದಾರೆ. ಇನ್ನೂ ಎಷ್ಟು ಕಮ್ಮಿ ಆಗುತ್ತೆ ಗೊತ್ತಿಲ್ಲ ಎಷ್ಟೇ. ಆದರೆ ಇರೋ ಅಂಗಡಿಗಳ ಪೈಕಿನೇ 800ರಿಂದ 900 ಅಂಗಡಿಗಳು ಖಾಲಿ ಬಿದ್ದವೆ. ನಗರಸಭೆಗೆ ರೆವಿನ್ಯೂ ಬರ್ತಾ ಇಲ್ಲ. ಅವರು ರೆಡಿ ಮಾಡಿಕೊಟ್ಟಿದ್ರೆ ಇಲ್ಲೇ ರೆವಿನ್ಯೂ ಬರ್ತಾ ಇತ್ತು. ಇದನ್ನ ಬಿಟ್ಟು ಹುಲ್ಲು ಮಾರ್ಕೆಟ್ ಅಂತಿದೆ. ಹುಲ್ಲು ಮಾರ್ಕೆಟಲ್ಲಿ ಡೆಮೊಲೇಷನ್ ಮಾಡಿ ನಾವು ಹೊಸ ಕಾಂಪ್ಲೆಕ್ಸ್ ಅನ್ನು ತರ್ತೀವಿ, ವಾಣಿಜ್ಯ ಸಂಕೀರ್ಣವನ್ನು ನಾವು ತರ್ತೀವಿ ಅಂತೇಳಿ ಶಾಸಕರು ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಹಿಂದೆ ಇರ್ತಕ್ಕಂಥ ಉದ್ದೇಶನೇ ಬೇರೆ. ನಮ್ಮ ನಗರದಲ್ಲಿ ಹೊಸ ಕಾಂಪ್ಲೆಕ್ಸ್ ಬರಬೇಕು ಅನ್ನೋದಲ್ಲ. ಇದರಿಂದ ನಮಗೇನು ಲಾಭ ಬರುತ್ತೆ ಅಂತೇಳಿ ಅವರ ಲೆಕ್ಕಾಚಾರ. ನಿಮ್ಗೆ ಗೊತ್ತಿರಲಿ, ಯಾವ ಆ ಇಲಾಖೆಯ ಮೇಲಾಧಿಕಾರಿಗಳ ಪೂರ್ವಾನುಮತಿ ಪಡೆದಿರಬೇಕು. ಆ ಕಟ್ಟಡದ ಸ್ಥಿತಿಗತಿಗಳನ್ನು ಅವಲೋಕನ ಮಾಡಿರಬೇಕು, ಸ್ಟಡಿ ಮಾಡಿ ವರದಿಯನ್ನು ತರಿಸ್ಕೋಬೇಕು. ತರಿಸ್ಕೊಂಡಾದ್ಮೇಲೆ ನೀವು ಅಂಗಡಿಗಳ ಮಾಲೀಕರು ಯಾರಿದ್ರು 130 ಜನ 140 ಜನ ಅವರಿಗೆ ನೀವು ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟಾದ್ಮೇಲೆ ಅವ್ರಿಗೂ ಕಾಲಾವಕಾಶ ಕೊಟ್ಟು ಅವ್ರು ಬೇರೆ ಕಡೆ ಹೋಗೋದಕ್ಕೋ ಇಲ್ಲ ಅಲ್ಲೇ ನಮ್ಗೆ ಬೇಕು ಅಂತ ಕೇಳ್ತಾರೋ ಗೊತ್ತಿಲ್ಲ. ಆ ಅಂಗಡಿ ಮಾಲೀಕರಿಗೆ ನೀವು ಕಾಲಾವಕಾಶ ಕೊಟ್ಟು ಅದರ ಸಾಧಕ ಬಾಧಕಗಳನ್ನು ನೀವು ಅರ್ಥ ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಬೇಕಾಗಿತ್ತು. ನೀವು ನೋಟಿಸ್ ಕೊಟ್ಟಿಲ್ಲ. ಡೆಮೊಲೇಷನ್ ಮಾಡಬೇಕಂತೇಳಿ ಪೌರಾಡಳಿತ ಇಲಾಖೆಯಿಂದ ನಿಮ್ಗೆ ಯಾವುದೇ ಅನುಮತಿ ಸಿಕ್ಕಿಲ್ಲ. ಆಮೇಲೆ ನೀವು ಡೆಮೊಲೇಷನ್ ಮಾಡೋಕ್ಕೆ ಮುಂಚೆ ಶ್ರೀನಿವಾಸನವರಿಗೆ ಅಲ್ಲಿ ಅಂಗಡಿಗಳು ಕಟ್ಟೋದಕ್ಕೆ ಟೆಂಡರ್ ಆಗುತ್ತೆ. ಇದು ವರ್ಕಾರ್ಡ್ ಕಾರ್ಯಾದೇಶ, ವರ್ಕಾರ್ಡ್ ಕೊಟ್ಟಿದ್ದಾರೆ. ಈ ವರ್ಕಾರ್ಡ್ ಬಂದು 19,67,000. ಇವರಿಗೆ 3 ತಿಂಗಳು ಟೈಮ್ ಕೊಟ್ಟಿರ್ತಾರೆ. 3 ತಿಂಗಳ ಒಳಗಡೆ ನೀವು ಕಟ್ಟಡವನ್ನು ಕಟ್ಟಿ ಕೊಡಬೇಕು ಅಂತ. ಕಟ್ಟಡವನ್ನು ಕಟ್ಟಿದ್ದಾರೆ. ಇವರಿಗೆ ಬಿಲ್ ಪಾವತಿ ಮಾಡಲಿಲ್ಲ ಕಾಂಟ್ರಾಕ್ಟರ್ಗೆ, ಆಗಲೇ ಅದು ಕೆಲಸ ಮಾಡಬೇಕು, ಡೆಮೊಲೇಷನ್ ಮಾಡಬೇಕು. ಅಂದರೆ ಈ ದುಡ್ಡು ಯಾರು? KGF ನಗರದ ಸಾರ್ವಜನಿಕರ ಟ್ಯಾಕ್ಸ್ ತಾನೆ.
ನಗರಸಭೆಯಲ್ಲಿ ಟ್ಯಾಕ್ಸ್ ಕಟ್ಟೋ ಹಣ ತಾನೇ ಇದ್ರಲ್ಲಿ ಟೆಂಡರ್ ಕರೆದಿದೆ. ಹಂಗಾದ್ರೆ ಸಾರ್ವಜನಿಕರ ಹಣವನ್ನು ಇಚ್ಛಾನುಸಾರ ಈ ರೀತಿ ಪೋಲ್ ಮಾಡ್ತಾರೆ ಅಂದರೆ ಇದ್ರ ಉದ್ದೇಶ ಇದೆ. ಆಮೇಲೆ ಇದರ ಜೊತೆಗೆ ಇನ್ನುಳಿದಂಥ ಇದ್ದಂಥ ಎಲ್ಲ ಅಂಗಡಿಗಳೇನಿತ್ತು ಅದೆಲ್ಲ ನೆಲಸಮ ಮಾಡಬೇಕಾದ್ರೆ ನೀವು ಟೆಂಡರ್ ಕರಿಬೇಕು, ಇಲ್ಲಾಂದರೆ ಆ್ಯಕ್ಷನ್ ಆಗಬೇಕು. ಅದರಿಂದ ಬಂದಂಥ ಹಣನ ನಗರಸಭೆಗೆ ಡಿಪಾಸಿಟ್ ಮಾಡಿ ಯಾವುದೂ ಇಲ್ಲ. ಹಾಗಾದರೆ ಅಲ್ಲಿ ಇದ್ದಂಥ ಪ್ರಾಪರ್ಟಿ ಏನಾಯಿತು, ಯಾರು ಕೊಟ್ಟರು, ಎಲ್ಲಿ ಸಾಗಿಸ್ತೀರಿ? ಕೋಲಾರ ಹೋಯ್ತಾ ಇಲ್ಲ MLA ಅವ್ರ ಮನೆಗೆ ಹೋಯ್ತಾ ಗೊತ್ತಿಲ್ಲ. ಸಾರ್ವಜನಿಕರ ದುಡ್ಡು ನೀವು ಹೇಳ್ಬೇಕಲ್ಲ. ಒಂದು 1600 ಅಂಗಡಿಯಲ್ಲಿ ಎಕ್ಸಿಸ್ಟಿಂಗ್ ಅಂಗಡಿಗಳು 1600 ಇದೆ. ಅದರಲ್ಲಿ ಇಲ್ಲಿಗೆ ವಹಿವಾಟು ನಡೀತಿದೆ 600ರಿಂದ 700, ಸುಮಾರು 900 ಅಂಗಡಿಗಳು ಖಾಲಿ ಬಿದ್ದಾವೆ. ಯಾವ ಜನನೂ ಕೂಡ ನನಗೆ ಕಾಂಪ್ಲೆಕ್ಸ್ ಕಟ್ಕೊಡಿ ಅಂತ ಈ ನಮ್ಮ ಕ್ಷೇತ್ರದ ಜನ ಯಾರು ಕೇಳಿಲ್ಲ. ಭಾಳ ಜನ, ಲಕ್ಷಾಂತರ ಜನ ಇದ್ದಾರೆ. ಇಲ್ಲಿ ಬಿಸ್ನೆಸ್ ಭಾಳ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಇರುವಂಥ ಅಂಗಡಿಗಳು ಸಾಕಾಗ್ತಾ ಇಲ್ಲ. ಅದರಿಂದ ಹೊಸ ಕಟ್ಟಡಗಳನ್ನು ಕೊಟ್ಟು, ಮಳಿಗೆಗಳನ್ನು ಕೊಟ್ಟು ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಜಾಗ ಕೊಡಬೇಕು ಅನ್ನುವಂಥ ಬೇಡಿಕೆ ನಮ್ಮ ಕ್ಷೇತ್ರದಲ್ಲಿ ಯಾರೂ ಕೊಟ್ಟಿಲ್ಲ, ಬೇಕಾಗಿರಲಿಲ್ಲ. ಈ ನಮ್ಮ ಕ್ಷೇತ್ರದ ಜನ ಇರೋಂಥ ಜನಕ್ಕೆ ಇರೋ ಅಂಗಡಿಗಳೇ ವ್ಯಾಪಾರ ಆಗ್ತಾ ಇಲ್ಲ. ಇನ್ನು ಹೊಸದಾಗಿ ನೀವು ಕಟ್ಟಿ ಕೊಡೋಂಥದ್ದೇನು ನೆಸೆಸಿಟಿ ಇರಲಿಲ್ಲ, ಅವರೇ ಕೊಟ್ಟಿದ್ದಾರೆ. ಇದು ವರ್ಕ್ ಆರ್ಡರ್ ಕೊಟ್ಟು ಬಿಲ್ಡಿಂಗ್ ಕಟ್ಟಿರೋಂಥದ್ದು ದುಡ್ಡು ಇನ್ನು ಅವ್ರಿಗೆ ಬಿಲ್ ಪಾವತಿ ಮಾಡಲಿಲ್ಲ, ಮತ್ತೆ ಆಗಲೇ ಡೆಮಾಲಿಷನ್ ಮಾಡಬೇಕು. ಮೇಲೆ ಏನೋ ಗೊತ್ತಿಲ್ಲ ಕ್ಷೇತ್ರಕ್ಕೆ. 1, 2, 3 ನನಗನ್ಸುತ್ತೆ ನೀವು ಹೇಳೋ ಲೆಕ್ಕ ಪ್ರಕಾರ ಅವನು 3ನೇ MLA ಇರಬೇಕು. ಒಬ್ಬರು 1 ಓಟು, ಇವರಿಗೆ 3 ಓಟ್ ಹಾಕಿ ಗೆಲ್ಸಿದ್ದಾರೆ. ಈ ನಮ್ಮ ಕ್ಷೇತ್ರದ ಜನ ಇನ್ನು ಬಿಟ್ಕೊಂಡು ಹೋದ್ರೆ 4ನೇರು ಯಾರು ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ. ನಗರಸಭೆಯಲ್ಲಿ ಇದು ಒಂದೇ ಅಲ್ಲ, ಹುಲ್ಲು ಮಾರ್ಕೆಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಕ್ಷೇತ್ರದ ಜನಕ್ಕೆ ಅವಶ್ಯಕತೆ ಇಲ್ಲ. ನಮ್ಮ ಕ್ಷೇತ್ರದ ಜನರ ದುಡ್ಡನ್ನು ನೀವು ಲೂಟಿ ಮಾಡೋಕ್ಕೆ ಬರಬೇಡಿ. ನಿಮಗೆ ಅಧಿಕಾರ ಕೊಟ್ಟಿರೋದು ಅವರ ಪರವಾಗಿ ಕೆಲಸ ಮಾಡಿ ಅಭಿವೃದ್ಧಿ ಮಾಡೋಕ್ಕೆ. ನೀವು ಈ ರೀತಿ ಬಿಲ್ಡಿಂಗ್ ಕಟ್ಬಿಟ್ಟು ಆ ಬಿಲ್ಡಿಂಗ್ ನೋಡ್ಕೊಂಡು ನೀರು ಬರಲ್ಲ, ಕರೆಂಟ್ ಬರಲ್ಲ, ರಸ್ತೆ ಬರಲ್ಲ, ಊಟ ಬರಲ್ಲ, ಏನೂ ಇಲ್ಲ. ಇಲ್ಲಿರ್ತಕ್ಕಂಥದ್ದು 80% SC ST ಬ್ಯಾಕ್ವರ್ಡ್ ಕಮ್ಯುನಿಟಿಯವರು. ಇವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯನೇ ಬೇರೆ. ಇವ್ರಿಗೊಂದು ಅಸೆಟ್ ಕ್ರಿಯೇಟ್ ಮಾಡೋಂಥ ಯೋಜನೆಗಳನ್ನು ತಗೊಂಬನ್ರಿ ಅಂತ ಹೇಳಿದ್ರೆ ಅವ್ರನ್ನೇ ತುಳಿಯಂಥ ಕೆಲಸ ಮಾಡಿ ಯೋಜನೆಗಳನ್ನ ತಗೊಂಡ್ಬರ್ತಾ ಇದ್ದೀರಲ್ಲ. ಅವ್ರ ದುಡ್ಡು ಲೂಟಿ ಮಾಡೋಕ್ಕೆ, ಅವ್ರು ಕಟ್ಟಿರೋ ಟ್ಯಾಕ್ಸಲ್ಲಿ ಈ ರೀತಿ ಲೂಟಿ ಮಾಡೋಕ್ಕೆ ಹೋಗಿದ್ದೀರಲ್ಲ ನೀವು. ಗ್ರಾಮಾಂತರದಲ್ಲಿ ಆ ರೀತಿ, ನಗರ ಭಾಗದಲ್ಲಿ ಈ ರೀತಿ. ಇದು ಒಂದೇ ಅಲ್ಲ, ನೆಕ್ಸ್ಟ್ ಬರ್ತೀನಿ ಬೇರೆ ದಾಖಲೆಗಳು ಇಟ್ಕೊಂಡು. ಇದೆಲ್ಲ ಎಪಿಸೋಡ್ಸ್, ಇವು ಧಾರಾವಾಹಿ. ಇನ್ನು 2 ವರ್ಷ 21 ತಿಂಗಳ ಇರೋದಿಲ್ಲ, 2 ತಿಂಗಳೇನು ಇರಬೇಕಲ್ಲ. 22 ತಿಂಗಳು ಧಾರಾವಾಹಿ ಥರನೇ ನಮ್ಮದು. ನಿಮ್ಮ ಬ್ಯಾನರ್ಗಳೆಲ್ಲ ಹೋರಾಟ ಮಾಡಿ. ನಮ್ಮ ಬ್ಯಾನರಲ್ಲಿ ಬಂದು ಹೋರಾಟ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡಲ್ಲ ನಿಮಗೆ. ನಿಮ್ಮ ಹಕ್ಕನ್ನು ಪ್ರತಿಪಾದಿಸಿ. ಇದು ನಿಮ್ಮ ದುಡ್ಡು, ನಿಮ್ಮ ಬೆವರಿನ, ನಿಮ್ಮ ರಕ್ತದ, ನಿಮ್ಮ ಶ್ರಮದ ಫಲದ ಹಣವನ್ನು ಈ ಕ್ಷೇತ್ರದ MLA ಅವರು ಲೂಟಿ ಮಾಡ್ತಾ ಇದ್ದಾರೆ. ಅದನ್ನು ತಡೀರಿ, ಬನ್ನಿ ಆಚೆ, ಬನ್ನಿ ಹೋರಾಟ ಕೇಳಿರಿ. ಅಕ್ರಮ ಮಾಡಿರೋದನ್ನ ಖಂಡಿಸಿ ತಹಸೀಲ್ದಾರ್ಗೆ ಮನವಿ ಕೊಟ್ಟು 3 ದಿವಸದಲ್ಲಿ ತಹಸೀಲ್ದಾರ್ನ ವರ್ಗಾವಣೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮನ್ನು ಇನ್ನೇನು ಮಾಡ್ತಾರೆ? ಹೇಳ್ರಿ. ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಿ? ಎಲ್ಲರೂ ಒಂದು ಹೋರಾಟ ಕೇಳಿರಿ. ಎಷ್ಟು ಸಂಘ ಸಂಸ್ಥೆಗಳಿದೆ, ಎಷ್ಟು ರಾಜಕೀಯ ಪಕ್ಷಗಳಿದೆ ನಮ್ಮ ಕ್ಷೇತ್ರದಲ್ಲಿ. ನೀವು ಹೋರಾಟ ಮಾಡಿದ್ರೆ ನಿಮ್ಮನ್ನು ಮೆಚ್ಚಿದ್ದಾರೆ ಜನ. ನಿಮ್ಮ ಪಾರ್ಟಿಗೆ ಒಂದಷ್ಟು ಗೌರವ ಬರುತ್ತೆ, ಸಂಘಟನೆಗಳಿಗೆ ಒಂದು ಗೌರವ ಸಿಕ್ಕತ್ತೆ. ಈ ಡೆಮಾಲಿಷನ್ ಮಾಡಿದಾಗ ಪತ್ರಿಕಾ ವರದಿ ಎಂಕ್ವೈರಿ ಕಮಿಟಿ ರಚನೆ ಮಾಡಿದ್ವಿ. ಆದರೆ ಶಾಸಕರು ಇದುವರೆಗೂ ಅವ್ರನ್ನ ಅಲ್ಲಿ ಹೋಗಿ ಯಾರು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಈ ಕ್ಷೇತ್ರದಲ್ಲಿ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಆಚೆ ಬಂದು ಮಾತಾಡ್ತಾ ಇಲ್ವಲ್ಲ ಅಂತ ನಮ್ಮ ನೋವು. ಎಲ್ಲರೂ ಮಾತಾಡಿ. RPF ಪಾರ್ಟಿಯನ್ನು ವಿನಂತಿ ಮಾಡ್ತೀನಿ, CPM ಅವರಿಗೆ ಮಾತಾಡ್ತೀನಿ, CPM ಅವ್ರಿಗೆ ಮಾತಾಡ್ತೀನಿ, ADMK ಅವ್ರಿಗೆ ಮಾತಾಡ್ತೀನಿ, DMK ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ಮ ಮೂಲಕ ಇನ್ಯಾವ ರಾಜಕೀಯ ಪಕ್ಷದವರಿದ್ರೆ ಎಲ್ಲರೂ ಬನ್ನಿ. ಸಂಘ ಸಂಸ್ಥೆಗಳೆಲ್ಲ ಹೋರಾಟ ಕೇಳಿರಿ. ಇದು ನಿಮ್ಮ ಆಸ್ತಿ, ನಿಮ್ಮ ಶ್ರಮದ ಹಣ. ಬೆಮ್ಮೆಲಿಂದ 20 ಕೋಟಿ ರೂಪಾಯಿ ಟ್ಯಾಕ್ಸ್ ಬಂತು, ಏನಾಯ್ತು?
ಎಲ್ಲ ಹಾಕಿದ್ದೀರಿ? ಬಿಜೆಪಿನಿಂದ ಟ್ಯಾಕ್ಸ್ ಬಂತು, ಎಲ್ಲೋಯ್ತು ದುಡ್ಡು? ಯಾವನ್ರಿ ಅವನು ಬರತ್ತು? ನಮ್ಮ ಕ್ಷೇತ್ರದಲ್ಲಿ ಅವನು ಬಂದಿಲ್ಲ ಆಡಳಿತ ಮಾಡೋಕ್ಕೆ? ಅಲ್ಲಿ ಇಲ್ಲಿನ ವೋಟರ್ ಅವನು. ನೀವು ಅಂಥವ್ರಿಗೆಲ್ಲ ನೀವು ಅವಕಾಶಗಳು ಕೊಟ್ಕೊಂಡು ಈ ದುಡ್ಡನ್ನ ಲೂಟಿ ಮಾಡಕ್ಕೆ ಬಿಡ್ತಾ ಇದ್ದೀರಾ? ಐಮಾಸ್ ಲೈಟ್ಗಳು ನಮ್ಮ ಕ್ಷೇತ್ರದಲ್ಲಿ ಸುಮಾರು 250ರಿಂದ 300 ಐಮಾಸ್ ಲೈಟ್ಗಳು ಹಾಕಿದೆ ಅಂತ ಒಂದು ಸಣ್ಣ ಮಾಹಿತಿ ಇದೆ. ಎಲ್ಲಿ ಹಾಕಿದ್ದೀರಿ? ಅದು ಕಾಸ್ಟ್ ಎಷ್ಟು? ನಿರ್ವಹಣೆ ಎಷ್ಟು? ಸೋಡಿಯಂ ಲೈಟ್ ಎಷ್ಟಿದೆ? ಸೆಂಟ್ರಲ್ ಸ್ಕೀಮ್ ಯಾವಾಗ ಬಂತು? DC ಆಫೀಸಿಂದ ಎಷ್ಟು ಹಣ ಬರುತ್ತೆ? ನಗರಸಭೆಯಿಂದ ಎಷ್ಟು ಹಣ ಕೊಡ್ತಾ ಇದ್ದೀರಿ? ಈ ನಿರ್ವಹಣೆಗೆ ಲಕ್ಷಾಂತರ ರೂಪಾಯಿ ತಿಂಗಳು ನೀವು ಅವ್ರಿಗೆ ಹಂಚ್ಕೊಳ್ತಾ ಇದ್ದೀರಿ. ಶೇರಿಂಗ ನಿನಗಿಷ್ಟು ನನಗಿಷ್ಟು ಅಂತ ಮನೋಪಾಲಿ ಮಾಡ್ಕೊಂಡ್ಬಿಡ್ರಿ. ಎಲ್ಲ ಆ ನಗರಸಭೆ ಖಾತೆ ಮಾಡ್ಕೊಂಡು ಹೋಗ್ಬಿಡ್ರಿ. ಆ ಕಚೇರಿ ನಿಮ್ದೆ ಅಂತ ಮಾಡ್ಕೊಂಡು ಹೋಗ್ಬಿಡ್ರಿ. ಹೋಗಿ ಜನ ಸುಮ್ಮನೆ ಇದ್ದಾರಲ್ಲ, ಏನು ಮಾಡೋದು? ಅದನ್ನು ಮಾಡ್ಕೊಂಡು ಹೋಗ್ಬಿಡ್ರಿ. ನಗರಸಭೆಯಲ್ಲಿ ಗೆದ್ದಂಥ ಎಲ್ಲ ಜನಪ್ರತಿನಿಧಿಗಳು ನಿಮ್ಗೆ ಅವಧಿ ಮುಗಿದೋಗಿದೆ ಅಂತ ನಿಮ್ಮ ಮನೆಗಳಲ್ಲಿ ಕೂತ್ಕೊಳ್ಳೋದಲ್ಲ. ಎಲ್ಲರೂ ಬನ್ರಿ, ಮತ್ತೆ ನಿಲ್ಬೇಕಲ್ಲ ಎಲ್ಲ ಪಾರ್ಟಿಯಲ್ಲಿ ಇರೋರು. ಕೇಳ್ರಿ, ಇದೆಲ್ಲ ಜನ ನಿಮ್ಗೆ ಓಟ್ ಹಾಕ್ತಾರೆ, ನಮ್ಮ ಪರವಾಗಿ ಕೇಳ್ತಾರೆ, ನ್ಯಾಯ ಕೇಳ್ತಾರೆ. ಅದಕ್ಕೆ ಒಳ್ಳೆ ವ್ಯಕ್ತಿ ಓಟ್ ಹಾಕ್ಬೇಕಂತ ಬರ್ತಾರೆ, ಅವರು ಓಟ್ ಹಾಕ್ತಾರೆ ನಿಮಗೆ. ಯಾವುದೇ ಪಾರ್ಟಿ ಇರಲಿ, ನೀವು ಸುಮ್ಮನೆ ಮನೇಲಿ ಇದ್ಕೊಂಡು ಎದುರ್ಕೊಂಡು ಹೆಚ್ಚು ದಿನ ಈ ಜೀವನ ಎದುರಿ ಬದುಕೋದು 100 ವರ್ಷಕ್ಕಿಂತ ಧೈರ್ಯವಾಗಿ ಬದುಕು 10 ವರ್ಷ ಬದುಕಬಾರ್ರಿ. ನಿಮ್ಮ ಇತಿಹಾಸ ಕ್ರಿಯೇಟ್ ಆಗುತ್ತೆ. ಧೈರ್ಯದಿಂದ ಬದುಕ್ರಿ. ಎದುರ್ಕೊಂಡು ಯಾಕೆ ಮನೇಲಿ ಇರ್ತೀರಿ? ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಅಧಿಕಾರಕ್ಕೆ ಬಂದವರು ಏನೇನು ಮಾಡ್ತಾರೆ ಅಂತ ಇವೆಲ್ಲ ಸಾಕ್ಷಿ. ಈ ಕ್ಷೇತ್ರದಲ್ಲಿ ಆಗುವಂತ ಅನ್ಯಾಯ ಅಕ್ರಮಗಳ ವಿರುದ್ಧ ಬಿಜೆಪಿ ನಿಲ್ಲುತ್ತದೆ, ಹೋರಾಟ ಮಾಡ್ತದೆ, ಜನಪರವಾದ ಕೆಲಸಗಳನ್ನು ಮಾಡೇ ಮಾಡ್ತೀವಿ.